ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 68. ರಾಜಶೇಖರ್ ರಜತ್ ಧೃತಿಯನ್ನು ಕೊಲೆ ಮಾಡಿ ಅಲ್ಲಿಂದ ಹೋದ ತಕ್ಷಣ ಅಲ್ಲಿಗೆ ಜಾನಕಿರಾಮ್ ಅವರ ಆಗಮನವಾಗಿತ್ತು. ರಕ್ತದ ಮಡುವಲ್ಲಿ ಬಿದ್ದಿದ್ದ ರಜತ್ನನ್ನು ನೋಡಿ ಅಲ್ಲಿ ಆಗಿದ್ದನ್ನು ಊಹಿಸಿಬಿಟ್ಟಿದ್ದರು ಜಾನಕಿರಾಮ್. ತಡ ಮಾಡದೆ ರಜತ್ ಬಳಿ ಓಡಿ ಬಂದರು. ರಜತ್ ರಜತ್ ನೋಡೋ ಇಲ್ಲಿ ರಜತ್ ಎಂದು ಕನ್ನೆ ತಟ್ಟಿದರು. ಅವನಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ರಜತ್ ಧೃತಿಯಲ್ಲೋ ಏಳೋ ಮೇಲೆ, ನಾ ಮಾಡಿದ ತಪ್ಪಿಗೆ ಇಬ್ಬರು ನಮ್ಮನ್ನು ಬಿಟ್ಟು ಹೋಗಬೇಡಿ, ಏಳಪ್ಪ ಮೇಲೆ, ಕಣ್ಣೀರು ಹಾಕುತ್ತಾ ಅಳುತ್ತಿದ್ದರು ಜಾನಕಿರಾಮ್. ಸರ್, ಜೀವ ಇದೆಯೋ ಇಲ್ವೋ ನೋಡಿ, ಮೊದಲು ಆಸ್ಪತ್ರೆಗೆ ಸೇರಿಸೋಣ, ತದನಂತರ ಧೃತಿಯವರ ಬಗ್ಗೆ ವಿಚಾರಿಸೋಣ ಎಂದು ಊಟಿದ SP. ನನಗೆ ಆ ಧೈರ್ಯ ಇಲ್ಲ, ನೀವೇ ನೋಡಿರಿ ಎಂದರು. ಕೊಂಚ ದೂರ ಸರಿದಾಗ SP ರಜತ್ ಮೂಗಿನ ಬಳಿ ಕೈ ತೆಗೆದುಕೊಂಡು ಹೋದರು. ಯಾವುದೇ ಉತ್ಸಾಹವಿಲ್ಲದೆ ಜಾನಕಿರಾಮ್ ಅವರ ಕಡೆ ತಿರುಗಿ ಅಲ್ಲಾಡಿಸಿದರು ತಲೆಯನ್ನು, ಜೀವ ಇಲ್ಲ ಎಂಬಂತೆ. ಅಯ್ಯೋ, ಎಂಥ ಕೆಲಸ ಆಗಿ ಹೋಯಿತು. ಅವನು ನಿನ್ನೆಯೇ ಹೇಳಿದ್ದ, ಅಪ್ಪ ಈ ಕೆಲಸ ತುಂಬ ರಿಸ್ಕಿ, ನಾನು ಬೇರೆ ಏನಾದರೂ ಮಾಡೋಣ ಅಂತ. ನಾನೇ ಬಲವಂತ ಮಾಡಿ ಇಲ್ಲಿಗೆ ಕಳಿಸಿದೆ ಎಂದು ಗೋಳಾಡಿ ಅಳುತ್ತಿದ್ದವರ ಸಮಾಧಾನಿಸಲು ನೋಡಿ ಸೋತರು ಅಲ್ಲಿನ ಪೊಲೀಸರು. ಸರ್, ಸದ್ಯಕ್ಕೆ ಇವರ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಕಳಿಸೋಣ, ಆಮೇಲೆ ನೋಡುವ. ನಮ್ಮ ಎಲ್ಲ ಫೋರ್ಸ್ ಕರೆಸ್ತೀವಿ, ಬೆಟ್ಟದ ಪೂರ್ತಿ ಶೋಧನೆ ಮಾಡೋಣ, ಆದರೆ ಅದಕ್ಕೂ ಮುಂಚೆ ಇವರನ್ನು ಕಳಿಸೋಣ. ಈಗಿನಿಂದಲೇ ಇಲ್ಲಿ ನಾಕಾಬಂದಿ ಹಾಕುತ್ತೇವೆ ಎಂದವರ ಮಾತಿಗೆ ಏನು ತಾನೇ ಹೇಳಿಯಾರು. ತಕ್ಷಣ ಫೋನ್ ಮಾಡಿ ನಡೆದ ವಿಷಯವನ್ನು ಮನೆಗೆ ತಿಳಿಸಿದರು. ಮಗನ ಸಾವಿನ ಸುದ್ದಿ ತಿಳಿದ ಸೀತಾ ಸಂಪೂರ್ಣ ಕುಸಿದು ಹೋದರು. ಇತ್ತ ಧೃತಿ ಗೆಳತಿಯರು ಅರಗಿಸಿಕೊಳ್ಳಲಾಗದ ಸತ್ಯವಿದು. ನಿರಂಜನ್ ಸಹ ನಿಂತಲ್ಲೇ ನಿಂತ ಬಿಟ್ಟಿದ್ದ. ಆದರೂ ತಾನೇ ಧೈರ್ಯ ಮಾಡಿ ಎಲ್ಲರನ್ನು ಕರೆದುಕೊಂಡು ಊಟಿಯ ಹಾಸ್ಪಿಟಲ್ನತ್ತ ಪ್ರಯಾಣ ಸಾಗಿಸಿದ ನಿರಂಜನ್. DYSP ಆಗಿದ್ದ ರಾಜಶೇಖರ್ ಮಗಳು ಧೃತಿ ಕೂಡ ಇಂದು ಸಾವನ್ನಪ್ಪಿದ್ದಾಳೆ. ಅವರ ಜೊತೆಗೆ ಅವಳ ಗಂಡ ದಿ ಗ್ರೇಟ್ ಪೊಲೀಸ್ ಆಫೀಸರ್ ರಜತ್ ಪಟೇಲ್ ಕೂಡ ಅಸುನೀಗಿದ್ದಾರೆ. ಹನಿಮೂನ್ ಹೋದ ಜೋಡಿಗಳ ಶವ ಪತ್ತೆ. ಇದರ ಹಿಂದೆ ಯಾರ ಕೈವಾಡವಿದೆಯೋ? ಒಂದು ನಿಷ್ಠಾವಂತ ಅಧಿಕಾರ ಕುಟುಂಬದ ದುರಂತ ಅಂತ್ಯ ಕಂಡದ್ದು ನಿಜಕ್ಕೂ ಶೋಷನೀಯ. ತಿಂಗಳುಗಳ ಅಂತರದಲ್ಲಿ ಅಪ್ಪ ಅಮ್ಮನ ಕಳೆದುಕೊಂಡಳು, ಈಗ ತಾನು ಸತ್ತಳು. ರಾಜಶೇಖರ್ ದಂಪತಿಗಳನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ದೇವರೇ, ಇದು ನ್ಯಾಯವಾ? ರಜತ್ ಅವರ ಶವ ಸಿಕ್ಕಿದ್ದು ಧೃತಿ ಶವಕ್ಕಾಗಿ ಮುಂದುವರೆದ ಶೋಧ ಕಾರ್ಯ. ಹೀಗೆ ನ್ಯೂಸ್ಗಳು ಎಂದಿನಂತೆ ತಮ್ಮ ಕೆಲಸ ನಿರ್ವಹಿಸಲು ಅದೊಂದು ಆಸ್ಪತ್ರೆ ಬೆಡ್ ಮೇಲೆ ಜೀವಂತ ಶವದಂತೆ ಬದುಕಿದ್ದ ಬಾಯಿದ ಧೃತಿ ಎಂಬ ಸ್ವರ ಹೊರಡಿತ್ತು. ಅವನ ಮಾತು ಕೇಳಿ ವೈದ್ಯರು ಮುಖವರಳಿಸಿದರು. ಸರ್, ಇವರಿನ್ನೂ ಬದುಕಿದ್ದಾರೆ. ವೈದ್ಯರೊಬ್ಬರು ನುಡಿದಾಗ ಸಂತೋಷದಿ ಕಣ್ಣೀರು ಒರೆಸಿಕೊಂಡು, ರಜತ್ ರಜತ್ ನೋಡೋ ಇಲ್ಲಿ, ನಾನ್ ಕಣೋ ಜಾನಕಿರಾಮ್ ಎಂದಾಗ ಕಷ್ಟದಿಂದ ಕಣ್ತೆಗೆದವ. ಧೃತಿ, ನನ್ನ ಧೃತಿನ ಸಾಯಿಸಿಬಿಟ್ರು, ನೀವೇ ಇದಕ್ಕೆಲ್ಲ ಕಾರಣ ಎಂದವ ಮತ್ತೆ ಪ್ರಜ್ಞೆ ತಪ್ಪಿದಾಗ ಎಚ್ಚೆತ್ತ ವೈದ್ಯರು ಅವರನ್ನು ಆಪರೇಷನ್ ಥಿಯೇಟರ್ಗೆ ವರ್ಗಾಯಿಸಿದರು. ಅವನಿಗೆ ಚಿಕಿತ್ಸೆ ನೀಡುವಾಗ ಅಲ್ಲಿಗೆ ಬಂದ ಸೀತಾ, ನಿರಂಜನ್, ತಾರಿಣಿ, ಧೃತಿ ಗೆಳತಿಯರು ಮೌನವಾಗಿ ಕಣ್ಣೀರು ಹಾಕುತ್ತಾ ನಿಂತಿದ್ದರು. ಅವರಿಗಂತೂ ರಜತ್ ಬದುಕಿರುವ ವಿಷಯವೇ ಅಮೃತ ಕುಡಿದಷ್ಟು ಖುಷಿ ನೀಡಿತ್ತು. ರಜತ್ಗೆ ಜೀವ ಇರುವ ವಿಷಯವೇ ಬೇರೆ ಯಾರಿಗೂ ತಿಳಿಯದಂತೆ ನೋಡಿಕೊಂಡರು ಜಾನಕಿರಾಮ್. ಅವನು ಬದುಕಿದ್ದಾನೆಂದು ತಿಳಿದರೆ ಮತ್ತೆಲ್ಲಿ ಅವನ ಜೀವಕ್ಕೆ ಅಪಾಯ ಮಾಡಲು ಬರುತ್ತಾರೋ ಎಂದು, ಅವನು ಸತ್ತು ಹೋಗಿದ್ದಾನೆಂದು ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟಿದ್ದರು. ಸತತ 2 ದಿನಗಳ ಕಾಲ ನಿರಂತರ ಚಿಕಿತ್ಸೆ ನೀಡಿದ ಮೇಲೆ ಕೊಂಚ ಹುಷಾರಾದ ರಜತ್. ಇತ್ತ ಧೃತಿಯ ಶವದ ಹುಡುಕಾಟ ನಡೆದಿತ್ತು. ಬೆಟ್ಟದ ಕೆಳಗೆ ನದಿ ಇದ್ದರಿಂದ ಶವ ಸಿಗುವುದರ ಮೇಲೆ ನಂಬಿಕೆ ಇರಲಿಲ್ಲ. ಅಲ್ಲಿ ಯಾರಿಗೂ ಅದರ ಒತ್ತಡ ಹಾಕಿ ಹುಡುಕುತ್ತಿದ್ದರು. ಅವನಿಗೆ ಪ್ರಜ್ಞೆಗೆ ಬಂದಾಗ ಅದಾಗಲೇ 3 ದಿನವಾಗಿತ್ತು. ಘಟನೆ ನಡೆದು ಅವರ ಮನಸ್ಸಿಗೆ ಒತ್ತಡ ತರಬೇಡಿ, ಮಾತನಾಡಿಸಬೇಡಿಷ್ಟೇ ಎಂಬ ಎಚ್ಚರಿಕೆ ನೀಡಿ ಬಿಟ್ಟಿದ್ದರು ವೈದ್ಯರು. ರಜತ್, ಏನೋ ನಿನ್ನ ಅವಸ್ಥೆ? ಕರಳು ತಡೆಯದೆ ಅವನ ಮುಂದೆ ಅಳಲು ಶುರು ಮಾಡಿದರು ಸೀತಾ. ಎಲ್ಲ ನಿನ್ನ ಗಂಡನ ಮಹಿಮೆ ಅಮ್ಮ. ಹೆತ್ತ ಮಗಳ ಸಾವಿಗೆ ಕಾರಣ ಆಗಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ನಿನ್ನ ಗಂಡ ಜಾನಕಿರಾಮ್ ಅವರೇ ಎಂದ ರಜತ್ ಅವರೆಡೆ ಸುಡುವ ನೋಟ ಬೀರಿದ. ಯಾಕಪ್ಪ, ಏನೇನೋ ಮಾತಾಡ್ತಾ ಇದ್ದೀಯಾ? ಧೃತಿ ನಮ್ಮ ಮಗಳ ಎಂದರು ಸೀತಾ. ಯಾರ ಮಗಳಾದರೆ ಏನಂತೆ, ಕೊನೆಗೆ ನಮ್ಮ ಕೈಗೆ ಶವವೂ ಸಿಗದಂತೆ ಮಾಡಿಬಿಟ್ಟ ಆ ರಾಜಶೇಖರ್. ಅವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಎಂದವ ಹಲ್ಲು ಕಡೆಯುವಾಗ ತಲೆ ವಿಪರೀತ ನೋವಾಗುತ್ತಿತ್ತು. ಹಿಂದೆ ಹಿಡಿದುಕೊಂಡ. ನಾನು ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಅವರಿಗೆ ಇದಕ್ಕೂ ಮುಂಚೆ ಒಮ್ಮೆ ಅದೇ ಜಾಗಕ್ಕೆ ಪೆಟ್ಟು ಬಿದ್ದಿದೆ, ಈಗ ಮತ್ತೆ ಅದೇ ಜಾಗಕ್ಕೆ ಪೆಟ್ಟು ಬಿದ್ದಿದೆ. ಕಾರಣ ಅವರ ಬ್ರೈನ್ ಮೇಲೆ ಪ್ರೆಷರ್ ಬೀಳುತ್ತೆ. ಅವರು ಮೊದಲೇ ಹೆಚ್ಚು ಒತ್ತಡ ತೆಗೆದುಕೊಂಡರೆ ಅವರ ಮೆದುಳು ಕೆಲಸ ಮಾಡೋದನ್ನೇ ಬಿಟ್ಟು ಬಿಡುತ್ತೆ. ಹೋಗಿ ಹೊರಗೆ ಎಂದು ಬೈದು ಕಳಿಸಿದರು ಡಾಕ್ಟರ್. ಮತ್ತೂ 1 ವಾರ ರಜತ್ಗೆ ಅಲ್ಲಿಯೇ ಚಿಕಿತ್ಸೆ ನೀಡಲಾಯಿತು.
ಒಂದು ವಾರದಲ್ಲಿ ಕನಿಷ್ಠ ಪಕ್ಷ ಒಮ್ಮೆಯಾದರೂ ಜಾನಕಿರಾಮ್ ಅವರ ವಿಷಯ ಜೊತೆ ಮಾತನಾಡಲಿಲ್ಲ ಅವನು. ರಜತ್, ಬಾರೋ ಮಗನೇ, ಮನೆಗೆ ಹೋಗೋಣ ಎಂದು ಕರೆದರು ಜಾನಕಿರಾಮ್. ನಾನೆಲ್ಲೂ ಬರಲ್ಲ. ಹೇಗಿದ್ದರೂ ಲೋಕದ ಕಣ್ಣಿಗೆ ಸತ್ತವನೇ ಅಲ್ವಾ, ಹಾಗೆ ಸತ್ತಾಗೇ ಇರ್ತೀನಿ. ನನಗೆ ನಂಬಿಕೆ ಇದೆ, ನನ್ನ ಧೃತಿ ಸತ್ತಿಲ್ಲ. ಅವಳು ಎಲ್ಲೋ ಒಂದು ಕಡೆ ಬದುಕಿದ್ದಾಳೆ. ನಾನು ಊಟಿ ಪೂರ್ತಿ ಹುಡುಕ್ತೀನಿ ಎಂದವ. ಅವನ ಮಾತಿನಲ್ಲಿ ಅವರ ಪ್ರೀತಿ ಅರಿತವರ ಕಣ್ಣುಗಳು ತುಂಬಿತ್ತು. ಇಲ್ವೋ, ಅವಳ ಹೆಣ ನಿನ್ನೆಯಷ್ಟೇ ಸಿಕ್ಕಿದೆ. ವಾರಗಳ ಕಾಲ ನೀರಿನಲ್ಲಿ ಇದ್ದ ಕಾರಣ ದೇಹ ಸಂಪೂರ್ಣವಾಗಿ ಹಾಳಾಗಿತ್ತು. ಹಾಗಾಗಿ ನಾನೇ ಶವ ಸಂಸ್ಕಾರ ಮಾಡಿಬಿಟ್ಟೆ. ಜಾನಕಿರಾಮ್ ನುಡಿದಿದ್ದೆ ತಡ ಅವರ ಕತ್ತಿನ ಕೊರಳ ಪಟ್ಟಿಗೆ ಕೈ ಹಾಕಿದವ. ಇಲ್ಲ, ನನ್ನ ಧೃತಿ ಸತ್ತಿಲ್ಲ. ನಾವಿಬ್ಬರೂ ಈಗ ದೂರಾಗಿ ಬದುಕೋದೇ ನೀವೇ ಕಾರಣ ಎಂದವ ಕೋಪದಿಂದ ನುಡಿದು ಅಲ್ಲಿಂದ ಹೊರಹೋದ. ಯಾಕ್ರಿ ಅವನಿಗೆ ನಿಮ್ಮ ಮೇಲೆ ಕೋಪ ಎಂದು ಅಳುತ್ತಾ ಸೀತಾ ಅವರು ಕೇಳಿದಾಗ ಅಂದಿನ ದಿನ ನೆನೆದರು ಜಾನಕಿರಾಮ್. ರಜತ್ ಇನ್ವೆಸ್ಟಿಗೇಷನ್ಗೆ ಹೋದಾಗ ಅಪ್ಪ ರಾಜಶೇಖರ್ ಇನ್ನೂ ಬದುಕಿದ್ದಾನೆ. ಅವನ ಗುರಿಯೇ ನಾನು ಧೃತಿ. ಅವನ ಉದ್ದೇಶ ಏನಿದೆಯೋ ಗೊತ್ತಿಲ್ಲ, ಆದರೆ ಅವನು ಇನ್ನೂ ಡ್ರಗ್ ದಂಧೆಯಲ್ಲಿದ್ದಾನೆ. ಅವನಿಗೆ ಇನ್ನೊಂದು ಮದುವೆಯೂ ಆಗಿದೆ. ನನ್ನ ಪಾಡಿಗೆ ನಾವಿರುತ್ತೇವೆ, ಆದರೆ ನನ್ನ ಧೃತಿಯ ವಿಷಯಕ್ಕೆ ಅವನು ಬಂದರೆ ನಾನು ಅವನನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಎಂದು ಜಾನಕಿರಾಮ್ ಅವರಿಗೆ ವರದಿ ಒಪ್ಪಿಸಿದ್ದ. ಒಂದು ಕೆಲಸ ಮಾಡು, ಹೇಗಿದ್ದರೂ ಅವನಿಗೆ ನಿಮ್ಮಿಬ್ಬರ ಮೇಲೆ ದ್ವೇಷ. ನೀವಿಬ್ಬರೇ ಎಲ್ಲಿಯಾದರೂ ಹೋಗಿ, ಅಂದರೆ ಅವನಿಗೆ ಹೆದರಿ ಹೋಗೋ ಥರ ಅಲ್ಲ. ಆಗ ಅವನು ನಿಮ್ಮನ್ನು ಹುಡುಕಿ ಬಂದೇ ಬರುತ್ತಾನೆ. ನಿನಗೆ ಅವನ ಬಗ್ಗೆ ಸೂಚನೆ ಸಿಕ್ಕ ತಕ್ಷಣ ನಮಗೆ ಫೋನ್ ಮಾಡು, ನಾವು ಅಲ್ಲೇ ಇರ್ತೀವಿ. ತಕ್ಷಣ ಬಂದು ಅವನನ್ನು ಅರೆಸ್ಟ್ ಮಾಡುತ್ತೇವೆ ತಮ್ಮ ಪ್ಲ್ಯಾನ್ ಹೇಳಿದರು ಜಾನಕಿರಾಮ್. ಬೇಡಪ್ಪ, ಇದು ತುಂಬ ರಿಸ್ಕಿ. ನಾನಂತರೂ ಧೃತಿ ವಿಷಯದಲ್ಲಿ ಯಾವುದೇ ರಿಸ್ಕ್ ತಗೊಳ್ಳಲ್ಲ. ಅವಳ ಜೊತೆ ನಗುತ್ತಾ 4 ದಿನ ಬದುಕಿದರೆ ಸಾಕು. ಅವಳಂತೂ ನೆಮ್ಮದಿಯಾಗಿಲ್ಲ. ಈಗ ಇದೆಲ್ಲ ಹೇಳಿ ನನ್ನ ತಲೆನೋವು ಕೊಡೋಲ್ಲ. ರಜತ್ ಧೃತವಾಗಿ ನುಡಿದ. ಇಲ್ಲ ಕಣೋ, ಒಮ್ಮೆ ಅವನನ್ನು ಅರೆಸ್ಟ್ ಮಾಡಿದರೆ ಇನ್ನೆಂದೂ ಆಚೆಗೆ ಬಿಡಲ್ಲ. ಆಗ ಇಬ್ಬರಿಗೂ ನೆಮ್ಮದಿ ಇರ್ಬೋದಲ್ವಾ. ನಾವಂತೂ ನಿಮ್ಮ ಹಿಂದೆ ಇರ್ತೀವಿ ಎಂದು ಬಲವಂತವಾಗಿ ಅವನನ್ನು ಒಪ್ಪಿಸಿದರು ಜಾನಕಿರಾಮ್. ಅವರ ಪ್ಲ್ಯಾನ್ ಪ್ರಕಾರವೇ ಎಲ್ಲವೂ ನಡೆದಿತ್ತು. ಆದರೆ ರಾಜಶೇಖರ್ ಅವರಿಗಿಂತ ಕಿಲಾಡಿ. ಮೊದಲೇ ರಜತ್ ಧೃತಿ ಊಟಕ್ಕೆ ವಿಷದ ಔಷಧಿ ಬೆರೆಸಿದ್ದವ. ಅದರಂತೆ ಅವರಿದ್ದ ಬೆಟ್ಟದ ಸುತ್ತ ತಮ್ಮ ಜನರನ್ನು ನೇಮಿಸಿ ಯಾರೂ ಬೆಟ್ಟ ಹತ್ತದಂತೆ ನೋಡಿಕೊಂಡಿದ್ದ. ಅದರಂತೆ ರಜತ್ ಧೃತಿ ಬೆಟ್ಟ ಹತ್ತುವಾಗ ರಜತ್ ಹಿಂದಿನಿಂದ ಹೊಡೆದು ಸೋಲಿಸಿದ್ದರು. ಜಾನಕಿರಾಮ್ ಮತ್ತು ಪೊಲೀಸ್ ಬೆಟ್ಟ ಹತ್ತಲು ತಡವಾಗುತ್ತಿದ್ದ ಬೆಟ್ಟದಿಂದ ದೊಡ್ಡ ದೊಡ್ಡ ಕಲ್ಲುಗಳ ಜಾರಿಸಿ ಬಿಟ್ಟಿದ್ದರು. ರಜತ್ ಶಕ್ತಿ ಮಾತ್ರೆಯ ಪವರ್ನಿಂದ ಕುಸಿದಾಗ ರಾಜಶೇಖರ್ ಅಟ್ಟಹಾಸ ನಡಗಿಸಿದ. ಅವನು ಹೋದ ಮೇಲೆ ಜಾನಕಿರಾಮ್ ಅಲ್ಲಿಗೆ ಬಂದರು. ಅಯ್ಯೋ ಅಯ್ಯೋ, ಎಂಥ ಅತಾಚುರ್ಯ ಆಯಿತು ರೀ. ಎಷ್ಟು ಖುಷಿಯಾಗಿದ್ದವರು ಇಲ್ಲಿಗೆ ಕಳಿಸಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿದ ಜೀವಗಳನ್ನು ದೂರ ಮಾಡಿಬಿಟ್ರಿ. ಅಳುತ್ತಾ ನುಡಿದರು ಸೀತಾ. ನಂತರ ಅವರೆಷ್ಟೇ ಕರೆದರೂ ಅವರ ಜೊತೆ ಹೋಗದೆ ಸುಮಾರು 1 ತಿಂಗಳು ಧೃತಿಗಾಗಿ ಊಟಿ ಬೀದಿ ಬೀದಿ ಅಲೆದ ರಜತ್ ಕೊನೆಗೂ ಸೋತು ತಾವರಕೆರೆಗೆ ವಾಪಸ್ಸಾದ. ಮತ್ತೆ ಬಂದ ರಜತ್ನನ್ನು ಯಾರೂ ಗುರುತಿಸಲಿಲ್ಲ. ಯಾಕಂದರೆ ಮೊದಲಿದ್ದ ರಜತ್ಗೂ ಈಗಿನ ರಜತ್ಗೂ ತುಂಬ ವ್ಯತ್ಯಾಸವಿದೆ. ಮೊದಲಿನ ಹ್ಯಾಂಡ್ಸಮ್ ಆಗಿದ್ದರೆ ಈ ತುಂಬ ಕೂದಲು ಬಿಟ್ಟುಕೊಂಡಿದ್ದಾನೆ. ನೋಡಲು ತುಂಬ ಸೊರಗಿ ಹೋಗಿದ್ದಾನೆ. ಮುಖದಲ್ಲಿ ಅಲ್ಲಲ್ಲಿ ಗಾಯದ ಕಲೆಗಳಿವೆ. ತಾನು ದಿಪಿನ್ ಎಂಬ ಹೊಸ ಹೆಸರಿನೊಂದಿಗೆ ಅದೇ ಮನೆಯಲ್ಲಿ ಉಳಿದ. ಆದರೆ ತನ್ನ ಮನೆಯಲ್ಲಿ ತಾನಿರಲು ವನಜಾಕ್ಷಿಗೆ ಬಾಡಿಗೆ ನೀಡುತ್ತಿದ್ದ. ರಜತ್ ಧೃತಿ ಸತ್ತ ಸುದ್ದಿ ಕೇಳಿ ಆ ಮನೆಯನ್ನು ತಾವು ಆವರಿಸಿದರು ವನಜಾ. 6 ತಿಂಗಳ ನಂತರ ರಜತ್, ಬಾರೋ, ಇನ್ನೆಷ್ಟು ದಿವಸ ಹೀಗೆ ಒಬ್ಬನೇ ಒಂಟಿ ಜೀವನ ಮಾಡ್ತೀಯ? ನಮ್ಮ ಜೊತೆ ಇದ್ದರೆ ಕೊನೆ ಪಕ್ಷ ನಿನ್ನ ನೋವು ಕಡಿಮೆಯಾದರೂ ಆಗುತ್ತೆ. 6 ತಿಂಗಳು ಇದೇ ಮನೆಯಲ್ಲಿ ಒಬ್ಬನೇ ಜೀವನ ಮಾಡ್ತಾ ಇದೀಯ. ನಿನ್ನ ನೋಡಿ ನಾವು ನೊಂದ್ಕೊಳ್ತೀವಿ. ಇನ್ನೆಷ್ಟು ದಿನ ಅವಳ ನೆನಪಿನಲ್ಲಿ ಕೊರಗುತ್ತೀಯ? ರಜತ್ ಮುಂದೆ ಕಣ್ಣೀರು ಹಾಕಿದರು ಜಾನಕಿರಾಮ್. ಬರಲ್ಲ ಬರಲ್ಲ ಬರಲ್ಲ, ನಾನು ಎಲ್ಲಿಗೂ ಬರಲ್ಲ. ಇಲ್ಲೇ ನನ್ನ ಧೃತಿ ಇದ್ದಾಳೆ. ಈ ಮನೆಯ ಪ್ರತಿ ವಸ್ತುವಿನಲ್ಲೂ ಅವಳಿದ್ದಾಳೆ. ನಾನಿಡುವ ಪ್ರತಿ ಉಸಿರಿನಲ್ಲೂ ಅವಳಿದ್ದಾಳೆ ಎಂದು ಹುಚ್ಚನಂತೆ ಕಿರುಚಾಡಿದ ರಜತ್. ಮಗನೇ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟ ಜಾನಕಿರಾಮ್. ಅವರ ಮುಂದೆ ಕನ್ನಡಿ ಪುಡಿ ಪುಡಿ ಮಾಡಿ, ಎಲ್ಲ ನಿಮ್ಮಿಂದಲೇ ಜಾನಕಿರಾಮ್, ಎಲ್ಲ ನಿಮ್ಮಿಂದಲೇ. ನನ್ನ ಹೆಂಡತಿಯನ್ನು ಹೇಗೋ ಕಾಪಾಡ್ಕೊಳ್ತಿದ್ದೆ. ಆದರೆ ಅಂದು ನೀವು ಕೊಟ್ಟ ಐಡಿಯಾದಿಂದ ಈಗ ನಾನು ನನ್ನ ಜೀವ, ನನ್ನ ಉಸಿರು, ನನ್ನ ಪ್ರೀತಿಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ನಿಂತಿದ್ದೇನೆ ಎಂದವನ ಕಣ್ಣೀರಿನ ಸುರಿಸಿದರೆ ಜಾನಕಿರಾಮ್ ಮೂಕರಾದರು. ಆಗಿದ್ದು ಆಗೋಯ್ತು ಕಣೋ, ಅವರೇನು ಬೇಕು ಅಂತ ಮಾಡಿಲ್ಲ ಎಂದವರ ಮಾತಿಗೆ ಬ್ರೇಕ್ ಹಾಕಿ, ನಾನು ಇಲ್ಲೇ ಇರ್ತೀನಿ. ನನ್ನ ಧೃತಿ ನನ್ನ ಹುಡುಕಿಕೊಂಡು ಬಂದರೆ, ನಾನಿಲ್ಲದಿದ್ದರೆ ಅವಳು ಮತ್ತೆ ಕೋಪ ಮಾಡಿಕೊಂಡು ಬಿಟ್ಟೋಗ್ತಾಳೆ ಎಂದವ ಇನ್ನು ಧೃತಿಗಾಗಿ ಕಾಯುತ್ತಿದ್ದ. ರಜತ್, ನಿಮ್ಮಿಬ್ಬರ ದೂರ ಮಾಡಿರೋದನ್ನು ನೀನು ಸುಮ್ಮನೆ ಬಿಡ್ತೀಯೇನು? ಅವರನ್ನು ಮಟ್ಟ ಹಾಕಲ್ವಾ? ಹಿಂದಿನಿಂದ ಬಂದ ನಿರಂಜನ್ ಕೇಳಿದ. ಅವರನ್ನು ಮಟ್ಟ ಹಾಕೋಕ್ಕೆ ಹೋಗಿ ನಾವು ಈಗ ಆಗಿದ್ದು ಇನ್ನು ಮಾಡಲು ಏನು ಉಳಿಸಿಲ್ಲ, ಬೇಸರಿದೆ ನುಡಿದ. ಆದರೆ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ನಿಮ್ಮಿಬ್ಬರನ್ನ ಈ ಸ್ಥಿತಿಗೆ ತಂದವರನ್ನ ಸುಮ್ಮನೆ ಬಿಡ್ತಾರಾ ಸರ್? ಅವನ ಜೊತೆಗಿದ್ದ ಲಾವಣ್ಯ ಪ್ರಶ್ನಿಸಿದಳು. ನಮ್ಮ ಧೃತಿಗೆ ಇಂಥ ಸಾವು ಕೊಟ್ಟಿರನ್ನ ನೀವು ಹಾಗೆ ಬಿಡ್ತೀರ ರಜತ್? ಅನಿತಾಳು ಕೇಳಿದಳು. ಯಾವಾಗಲೂ ಉತ್ಸಾಹದ ಚಿಲುಮೆಯಾಗಿದ್ದ ನಮ್ಮ ಧೃತಿ ನರಳಾಡುವ ಹಾಗೆ ಮಾಡಿದ್ರಲ್ಲ, ಅವರನ್ನು ಹಾಗೆ ಬಿಡ್ತೀರ ರಜತ್? ಸಂಧ್ಯಾ ಅಳುತ್ತಾ ಕೇಳಿದಳು. ನೀರು ಅಂದರೆ ಪ್ರಕೃತಿ,
ಅಂದರೆ ಕುಣಿದು ಕುಪ್ಪಳಿಸುತ್ತಾ ಇದ್ದ ನಮ್ಮ ಧೃತಿ ಅದೇ ಪ್ರಕೃತಿ ಮಡಿಲಲ್ಲಿ ಹೀನಾಯವಾಗಿ ಕೊಲೆ ಮಾಡಿದವರನ್ನು ಸುಮ್ಮನೆ ಬಿಡುತ್ತೀರ ರಜತ್? ಸಹನಾ ಕೂಡ ಪ್ರಶ್ನಿಸಿದಳು. ಸದಾ ಎಲ್ಲರ ಕಾಲು ಎಳೆಯುತ್ತಾ ತಮಾಷೆ ಮಾಡುತ್ತಾ ಇದ್ದ ನಮ್ಮ ಧೃತಿನ ಬೆಟ್ಟದಿಂದ ತಳ್ಳಿ ಕೊಂದರಲ್ಲ, ಅವರನ್ನು ಸುಮ್ಮನೆ ಬಿಡುತ್ತೀರಾ? ಎತ್ತಿ ಅಳುತ್ತಾ ನುಡಿದಳು. ಇಲ್ಲ ಇಲ್ಲ ಇಲ್ಲ, ಯಾರನ್ನು ಸುಮ್ಮನೆ ಬಿಡಲ್ಲ ಎಂದವ ತಲೆ ಹಿಡಿದು ಸೋಫಾ ಮೇಲೆ ಕುಸಿದು ಕುಳಿತ. ರಜತ್, ನಿನಗೆ ನನ್ನ ಮೇಲೆ ಕೋಪ ಇದ್ದರೆ ಏನಾದರೂ ಮಾಡು, ಆದರೆ ಈ ಸ್ಥಿತಿಗೆ ತಂದವರ ನೀನು ಮಟ್ಟ ಹಾಕಲೇಬೇಕು ಎಂದು ದೃಢವಾಗಿ ನುಡಿದರು ಜಾನಕಿರಾಮ್. ಸರಿ, ನಾನು ರಾಜಶೇಖರ್ನ ಮಟ್ಟ ಹಾಕೇ ಹಾಕ್ತೇನೆ ಎಂದವನ ಜೊತೆಗೆ ತಾವು ಮೊದಲೇ ನಿರ್ಧರಿಸಿದ ಪ್ಲ್ಯಾನ್ ವಿವರಿಸಿದರು ನಿರಂಜನ್ ಜಾನಕಿರಾಮ್. ಅದಕ್ಕೆ ಒಪ್ಪಿದವ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ. ಅವಳಿದ್ದ ಪ್ರತಿ ಜಾಗದಲ್ಲೂ ಅವಳ ಗುರುತು ನೋಡಿ ಅವಳನ್ನು ಮುಟ್ಟಿ ಮುಟ್ಟಿ ಅಳುತ್ತಿದ್ದ ರಜತ್. ಕೋಪ ಮಾಡಿಕೊಂಡಾಗ ಅವಳು ನಗುವಾಗ ಪರಿ ಅವಳ ಮುದ್ದು ಮುಖ, ಪ್ರೀತಿ, ತರಲೆ ತುಂಬಿದ ಮಾತುಗಳು, ಕಪಿಚೇಷ್ಟೆ, ಏನಾದರೂ ಕಿತಾಪತಿ ಮಾಡಿ ಬಯಸಿಕೊಳ್ಳುವುದು, ಹೀಗೆ ಪ್ರತಿ ವಸ್ತುವಿನಲ್ಲೂ ಅವಳ ನೆನಪನ್ನು ಬಿಟ್ಟು ಹೋಗಿದ್ದಳು ಧೃತಿ. ಅಂದು ತಾನು ಕೋಪ ಮಾಡಿಕೊಂಡಾಗ ಅವಳು ಹೇಳಿದ ಹಾಡು, ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ, ಎಂದಿಗೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಎಂದಿಗೂ ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ, ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ. ಅಂದು ಧೃತಿ ಹಾಡುತ್ತಿದ್ದ ದೃಶ್ಯ ಕಣ್ಣೆದುರಿಗೆ ಬಂದಿತ್ತು ರಜತ್ಗೆ. ಎಲ್ಲೂ ಹೋಗಲ್ಲ ಮಾಮ ಅಂತ ಹೇಳಿ ನನ್ನ ಒಬ್ಬನನ್ನೇ ಬಿಟ್ಟು ಹೋದಿಲ್ಲ ಧೃತಿ, ಪ್ಲೀಸ್ ಬಂದು ಬಿಡೆ, ನಾನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕಣೆ, ಯಾವಾಗಲೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ದೆಲ್ಲೇ, ಪ್ಲೀಸ್ ಬಾರೆ. ಅದೆಷ್ಟು ನೋವು ತಿಂದೆ ನೀನು, ನಿನ್ನ ಕುತ್ತಿಗೆಗೆ ಚಾಕು ಹಾಕಿಬಿಟ್ಟನಲ್ಲೇ ಆ ಪಾಪಿ, ಕೊನೆ ಕ್ಷಣದಲ್ಲೂ ನನ್ನಿಂದ ಆಗಲಿಲ್ಲ ರಜತ್, ಇಲ್ಲಿಂದ ಕರೆದುಕೊಂಡು ಹೋಗಿ ಅಂತ ಅಳುತ್ತಿದ್ಯಲ್ಲೇ, ಆದರೆ ನಾನು ನಿನ್ನ ಕಾಪಾಡಿಕೊಳ್ಳದೆ ಅಸಹಾಯಕನಾದೆ, ನಿನಗೆ ಅಪಾಯ ಇದೆ ಅಂತ ತಿಳಿದು ನಿನ್ನ ಕರೆದುಕೊಂಡು ಹೋದ ನನ್ನ ಕ್ಷಮಿಸಿ ಬಿಡೆ ಧೃತಿ, ಈ ನಿನ್ನ ಲಡ್ಡು ಮಾಮನಿಗಾಗಿ ಒಮ್ಮೆ ಬಂದು ಬಿಡೆ ಧೃತಿ. ಫೋಟೋ ನೋಡುತ್ತಾ ಅಳುತ್ತಾ ಅಳುತ್ತಾ ಮಲಗಿಬಿಟ್ಟ. ಬೆಳಿಗ್ಗೆ ರಜತ್ ಎದ್ದಾಗ ಅವನ ಪಕ್ಕ ಮಲಗಿದ ಧೃತಿ ನೋಡಿ ಎಲ್ಲವೂ ಅಯೋಮಯ. ಧೃತಿ ಧೃತಿ ಎಂದು ಕರೆದ. ಹೇಳಿ ಮಾಮ ಎಂದಳು ಅವನೆದೆ ಮೇಲೆ ಕಣ್ಣು ಮುಚ್ಚಿದರೆ. ನೀನು ನಿಜವಾಗೂ ಬಂದಿದೀಯಾ? ತಡವರಿಸಿ ನುಡಿದ. ಹೌದು ಮಾಮ, ನಾನಿನ್ನೂ ಪ್ರೆಗ್ನೆಂಟ್ ಆಗಬೇಕು, ಅಜ್ಜಿನ ನಮ್ಮ ಮಡಿಲಲ್ಲಿ ಬರಬೇಕಲ್ವಾ ಎಂದವಳು ಅವನ ಹಣೆಗೆ ಮುತ್ತಿಟ್ಟರೆ. ಇನ್ನು ಮುಂದೆ ನೀನು ಬಿಟ್ಟು ಹೋಗಬೇಡ ಎಂದವ ಅವಳನ್ನು ತಬ್ಬಿದ. ಯಾಕೆ ಮಾಮ, ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲಪ್ಪ, ನಾವಿನ್ನೂ ಏನೇನೋ ಮಾಡಬೇಕಲ್ವಾ ಎಂದವಳು ಅವನನ್ನು ತಬ್ಬಿಯೇ ನುಡಿದಳು. ನನ್ನ ಜಾನ ಮರಿ ನೀನಿಲ್ಲದೆ ಇಷ್ಟು ದಿವಸ ಹೇಗೆ ಬದುಕಿದ್ದೀನಿ ಗೊತ್ತಾ ಎಂದವ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಪ್ಪಿದ. ಗೊತ್ತು, ಈ ಗಡ್ಡ ಬಿಟ್ಕೊಂಡು ಮಗದಲ್ಲಿ ನಗು ಇಲ್ಲದೆ ಒಂಥರ ದೇವದಾಸಾಗಿದ್ರೆ ಅಲ್ವಾ ಎಂದಳು ಅವನ ಮೂಗು ಕಚ್ಚಿ ನಕ್ಕರೆ ಅವನ ನಗುವಲ್ಲಿ ಕಳೆದು ಹೋದವ. ಅವಳನ್ನು ತಬ್ಬಿ ಇನ್ನೂ ಅವಳ ಅದರಗಳತ್ತ ಬಾಗಿದ. ಮಾಯವಾದಳು ಧೃತಿ. ಇಷ್ಟು ಹೊತ್ತು ನಾನು ಕಂಡಿದ್ದು ಭ್ರಮೆ ಎಂದು ಅರಿತಾಗ ದುಃಖ ಎನ್ನುವುದು ಉಂಬಳಿಸಿ ಬಂದಿತ್ತು ಅವನಿಗೆ. ತಯಾರಾದ ತನ್ನ ಪುಟ್ಟ ಬ್ಯಾಗನ್ನು ಹಿಡಿದುಕೊಂಡು ಖಳನಾಯಕನ ಮಟ್ಟ ಹಾಕಲು ನಡೆದ. ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಕತೆ ಇನ್ನೂ ತುಂಬ ಬಾಕಿ ಇದೆ.